ಈ ದಿನ ನಿಮ್ಮ ಮಾಧ್ಯಮದ ಮುಂದೆ ಬರಲಿಕ್ಕೆ ನಿನ್ನೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ನಮ್ಮ ಕುಮಾರಣ್ಣವರ ಬಗ್ಗೆ ಪ್ರತಿದಿನ ಆಲೆ ಸುಮಾರು 3-4 ಬಾರಿ ಎಂದಲೂ ಸುಧಾ ಏನು ವ್ಯಂಗ್ಯವಾಡೋದ್ರ ಮುಖಾಂತರ ಏನು ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಮುಂದೆ ನಾವು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣವರು ಬಿಡದಿಯ ರೈತರ ಬಗ್ಗೆ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕುಮಾರಣ್ಣವರು ಇಬ್ಬರು ಸುಧಾ ಹಿರಿಯ ರಾಜಕಾರಣಿಗಳು. ಅವರಿಬ್ಬರು ಸುಧಾ ಏನು ರೈತರ ಒಂದು ಏನು ಹೋರಾಟ, ಈಗ ರೈತರ ಪರ ವಿರೋಧ ಎರಡೂ ಇರ್ತದೆ. ಅದನ್ನು ನೋಡಿ ಚರ್ಚೆ ಮಾಡುವಂಥ ಶಕ್ತಿ ಅವ್ರಿಗಿದೆ. ಬಟ್ ನಾವು ಮತ್ತು ಈ ಶಾಸಕರು ಇಬ್ಬರು ಅಂಬೆಗಾಲಿಡುವಂಥ ರಾಜಕೀಯದಲ್ಲಿ ಈಗ ತಾನೇ ಅಂಬೆಗಾಲಿಡುವಂಥ ರಾಜಕಾರಣಿಗಳು. ಇವರು ಕುಮಾರಣ್ಣವರು 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, ಹಿರಿಯರಿದ್ದಾರೆ, ಮಾತಾಡಲಿ, ಚರ್ಚೆ ಮಾಡಲಿ, ವಿರೋಧ ವ್ಯಕ್ತಪಡಿಸಲಿ. ಬಟ್ ಅವ್ರು ನಡ್ಕೊಳ್ಳೋಂಥ ರೀತಿ ಕುಮಾರಣ್ಣವ್ರಿಗೆ ಈ ಥರ ಹೇಳ್ತಾರೆ. ಇವ್ರು ಇನ್ನೂ ಅವ್ರ ವಯಸ್ಸು ಅನುಭವದಷ್ಟು ವಯಸ್ಸಾಗಿಲ್ಲ. ಹಾಗೆ ಕುಮಾರಣ್ಣವರೊಬ್ಬರು ಸೈಕೋ ಅಂತ ಹೇಳ್ತಾರೆ. ಕುಮಾರಣ್ಣವರು ರಾಜ್ಯ ಕಂಡಂಥ ಏನು ರೈತರ ಒಂದು ಸಾಲವನ್ನು ಮನ್ನಾ ಮಾಡಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಸರಾಯಿ ನಿಷೇಧ ಮಾಡಿ ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವಂಥ ಮಣ್ಣಿನ ಮಗ ಪ್ರಧಾನಿ ದೇವೇಗೌಡರು ನಮ್ಮ ಕೆಂಪುಕೋಟೆಯಲ್ಲಿ ಪ್ರಧಾನಿಯಾಗಿ ಒಂದು ರೈತರ ಪರ ನೀರಿಗಾಗಿ ಒಂದು ಸುಮಾರು ಯೋಜನೆಗಳನ್ನು ಕೊಟ್ಟಂಥ ಅವರ ಮಗವರಾದಂಥ ನಮ್ಮ ಕುಮಾರಣ್ಣವರು ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಒಂದು ಪ್ರಬುದ್ಧತೆ ಬೇಡವಾ, ಇವರಿಗೆ ಒಂದು ನೈತಿಕತೆ ಬೇಡವಾ? ಮಾತಾಡಲಿ, ಚರ್ಚೆ ಮಾಡಲಿ. ವೈಯಕ್ತಿಕವಾಗಿ ಆ ರೀತಿ ಮಾತಾಡುವಂಥದ್ದು ಮಂಡ್ಯ ಜನ ಬುದ್ಧಿವಂತರು, ವಿದ್ಯಾವಂತರು ಎಲ್ಲರೂ ನೋಡ್ತಾ ಇದ್ದಾರೆ. ಇವರ ಏನು ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ಜನಪರ ಕೆಲಸ ಮಾಡಲಿ. ಶಾಸಕರು ನಮ್ಮ ಏನು JDS ಕುಟುಂಬದ ಒಂದು ಒಡಕಿನಿಂದ ಇವತ್ತು ಒಬ್ಬ ಶಾಸಕರಾಗಿದ್ದಾರೆ. ಸಂತೋಷ. ಶಾಸಕರಾಗಿ ಶಾಸಕರ ಕೆಲಸ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಶಾಸಕರೇ. ಹಾಗೆ ನೀವು ಮಾಡ್ತಾ ಇರೋದಂಥ ಏನು ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ವೈಯಕ್ತಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ಶಾಸಕರಾಗಿದ್ದೀರಿ. ಎಲ್ಲ ಶಾಸಕರು ನೀವು. ಡಿ ಕೆ ಶಿವಕುಮಾರ ಮೆಸ್ತೀವಿ ಅಂತ ತಿಳ್ಕೊಬೇಡಿ. ಡಿ ಕೆ ಶಿವಕುಮಾರ ಮೆಚ್ಚಲಿಕ್ಕೆ ನೀವು ಸಾರ್ವಜನಿಕ ಕೆಲಸ ಮಾಡಿ ಮೆಸ್ತಿ. ಕುಮಾರಣ್ಣ ಓದ್ಬಿಟ್ರೆ ನನಗೆ ಏನೋ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅಂತೇಳಿ ಮನಸ್ಸೋ ಇಚ್ಚಿ ನೀವು ಎಲ್ಲೆಲ್ಲಿ ಬೇಕು ಪ್ರೆಸ್ ಮೀಡಿಯಾದಲ್ಲಿ ಏನು ವ್ಯಂಗ್ಯವಾಗಿ ಮಾಡ್ತೀರಲ್ಲ, ಸಮಯ ಹತ್ರ ಬರ್ತಾ ಇದೆ. ನೀನೇನಾಗಲೇ 17 ತಿಂಗಳು ಬರ್ತಾ ಇದೆ. ಮಂಡ್ಯ ಜನ ಮತದಾರ ಬಂಧುಗಳು, ರೈತ ಮುಖಂಡಗಳಿದ್ದಾರೆ, ನಿಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ನೀವು ಬುದ್ಧಿ ಕಲಿಸುವಂಥ ಸಮಯ ಬರ್ತದೆ. ನೀವು ಅದನ್ನು ಕಾದು ನೋಡ್ಬೇಕಷ್ಟೇ. ಕುಮಾರಣ್ಣವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಗೌರವ ಇಡಬೇಕು. ಅದು ಬಗ್ಗೆ ಕಿಶೇಪಂದ್ರು ಅಣ್ಣ ಚಲೋ ಅಣ್ಣ ಹೋಗೋಣ ನನ್ನ ಮೀಟಿಂಗ್ಗೆ ನಾನು ಬಂದೆ ಅಣ್ಣ, ನನ್ನ ನಿನ್ನ ಅಭಿಮಾನಿ ಅಣ್ಣ ಅಂತ ಕಾಲ ಬಿಡ್ತೀಯ. ಮಾನ ಮಾಡಿದ್ರೆ ಒಬ್ಬ ಬೈಕೊಂಡು ಒಬ್ಬ ಬೆಸ್ಕತಿಯ. ಇಲ್ಲಿ ಬಂದಿಯ ಕುಮಾರಣ್ಣ ಹೋಗ್ಬಿಟ್ಟು ಅಲ್ಲ ಡಿ ಕೆ ಹೋಗ್ಬಿಟ್ಟು ಅಣ್ಣ ಕುಮಾರಣ್ಣ ಇವತ್ತು ಚೆನ್ನಾಗಿ ಬೆಸ್ಬಿಟ್ ಮಾಡಿದೆ ಅಣ್ಣ ಅಂತ ಹೇಳ್ತೀಯ. ಏನು ರಾಜಕಾರಣ ನಿನಗೆ? ನೀವು ಬೆಳೆಯ ವಯಸ್ಸು ಮಾಡಿದ್ಯಪ್ಪ, ನಿಧಾನಕ್ಕೆ ಹೋಗಿ ಅಜ್ಜೆ ಹೇಳು. ನಿಮ್ಮ ಕಾರ್ಯಕರ್ತರು JDS ಹೇಳ್ಕೊಟ್ಟು ಕೆಲಸ ಕೊಡ್ತೀವ, ನಿಮ್ಗೆ ಇದು ಕೊಡ್ತೀವ. ಯಾರು ಕೊಟ್ಟಪ್ಪ? ವಸಂತ ರಾಜಕಾರಣ ಏನು ಮಾಡ್ದಪ್ಪ ಪಾಪ? ನಮ್ಮ ಪಕ್ಷದಲ್ಲಿ ಹೆಂಗಿದ್ದ ಒಟ್ಟು ನಿಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರನ್ನ ಉಳಿಸ್ಕೊಂಡು ನಿಮ್ಮ ಪಕ್ಷದ ಏನು ಒಂದು ಶಾಸಕರ ಸ್ಥಾನ ಕೊಟ್ಟಿದ್ದಾರೆ ನಮ್ಮೆಲ್ಲ ಮತದಾರ ಬಂಧುಗಳು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡುವಂತ ಹೇಳಕ್ಕೆ. Welcome to APTV Kannada, your trusted source for the latest news updates, bringing you the most important stories from across the state and the world.